ಈಗ ನೀವು ನೋಡ್ತಾ ಇರೋದು ಪಿಚೋಲಾ ಲೇಕ್. ಇದು ಕೃತಕ ಸಿಹಿ ನೀರಿನ ಸರೋವರ. ಇದು ಒಂದು ದ್ವೀಪ ಆಗಿದೆ. ಮಧ್ಯ ಜಗಮಂದಿರ್ ಇದೆ. ಹಾಗೆ ಸುತ್ತಲೂ ನೀರಿಂದ ಆವೃತ ಆಗಿದೆ ಇಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ ಒಂದು ಟೂರಿಸ್ಟ್ ಪ್ಲೇಸಿನ ವಿಡಿಯೋವನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ರಾಜಸ್ಥಾನದ ಉದಯ್ಪುರಲ್ಲಿ ನಾವಿದ್ದೀವಿ ಈಗ. ಉದಯ್ಪುರ್ನ ನೋಡುವಂತಹ ಸ್ಥಳಗಳಲ್ಲಿ ಮುಖ್ಯವಾದಂಥ ಪಿಚೋಲಾ ಲೇಕ್ ಹಾಗೆ ಜಗಮಂದಿರನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲು ನಾವು ಟಿಕೆಟ್ ತಗೊಳಕ್ಕೆ ಹೋದ್ವಿ. ತುಂಬಾ ರಶ್ ಇತ್ತು. ಆ ಕಾರಣದಿಂದ ಕ್ಯೂದಲ್ಲಿ ನಿಂತ್ಕೊಂಡು ಟಿಕೆಟನ್ನು ತಗೊಂಡ್ವಿ. ಇಲ್ಲಿ ಒಬ್ಬರಿಗೆ 850 ರೂಪಾಯಿಗಳು. ಹಾಗೆ ವೀಕೆಂಡಲ್ಲಿ ಮತ್ತು ಸಂಜೆ ಸನ್ಸೆಟ್ ಟೈಮಲ್ಲಿ ಇಲ್ಲಿ ಟಿಕೆಟ್ ಪ್ರೈಸು ಕೂಡ ವೇರಿ ಆಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇಲ್ಲಿ ಓಪನ್ ಇರುತ್ತೆ. ಇಲ್ಲಿ ಸೂರ್ಯಾಸ್ತ ತುಂಬ ಫೇಮಸ್ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಬೆಲೆ ಜಾಸ್ತಿ ಇರುತ್ತೆ. ಬೆಳಿಗ್ಗೆ ಒಬ್ಬರಿಗೆ 600 ರೂಪಾಯಿ ಆದರೆ ಸಂಜೆ ಟೈಮಲ್ಲಿ ನಾವು ಹೋದರೆ 850 ರೂಪಾಯಿನ ಕೊಡಬೇಕು ಇಲ್ಲಿ. ಏನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಗಂಗೌರ್ ಘಾಟ್ ಅಂತ ಹೆಸರು. ನಮಗೆ ಘಾಟ್ ಅಂದ ತಕ್ಷಣ ನೆನಪಾಗೋದು ಕಾಶಿಲಿರೋ ಹರಿಶ್ಚಂದ್ರ ಘಾಟ್. ಇಲ್ಲಿ ತಪ್ಪಾಗಿ ಭಾವಿಸಬೇಡಿ. ಇದು ಸನ್ಸೆಟ್ಟನ್ನು ನೋಡೋಕ್ಕೆ ಹಾಗೆ ನೀರಲ್ಲಿ ಸುಂದರವಾದ ಕ್ಷಣಗಳನ್ನು ಕಳೆಯೋಕ್ಕೆ ಸುಂದರವಾದ ಜಾಗ ಆಗಿದೆ ಅಷ್ಟೇ. ಐತಿಹಾಸಿಕ ಪಿಚೋಲಾ ಲೇಕನ್ನು ನಿರ್ಮಾಣ ಮಾಡಿದ್ದು 1362ರಲ್ಲಿ ರಜಪೂತ ರಾಜ ಪೆರ್ಮಾರ್ ಅನ್ನುವರು. ಪಿಚೋಲಿ ಗ್ರಾಮ ಸಮೀಪದಲ್ಲೇ ಇರೋದ್ರಿಂದ ಪಿಚೋಲಾ ಲೇಕ್ ಅಂತ ಹೆಸರು ಬಂತಂತೆ. ಇದು ಕೃತಕ ಸಿಹಿ ನೀರಿನ ಸರೋವರ ಆಗಿದ್ದು 2.5 ಕಿಲೋಮೀಟರಷ್ಟು ಉದ್ದ, 3 ಕಿಲೋಮೀಟರಷ್ಟು ಅಗಲ ಆಗಿದೆ. ಹಿಂದೆ ಮಹಾರಾಜರುಗಳು ಬೇಸಿಗೆ ಕಾಲವನ್ನ ಇಲ್ಲಿ ಕಳೀತಾ ಇದ್ರಂತೆ. ನೀರಲ್ಲಿ ಬೋಟಿಂಗ್ ಮಾಡೋದಿದೆಯಲ್ಲ, ಅದು ಒಂದು ಒಳ್ಳೆ ಅನುಭವವನ್ನು ಕೊಡುತ್ತೆ. ಮನಸ್ಸನ್ನು ತಿಳಿಯಾಗಿಸುತ್ತೆ ಕೂಡ. ನಾವು ಒಂದೂರಿಂದ ಬೇರೆ ಊರಿಗೆ ಹೋಗೋದೇ ಅಲ್ಲಿನ ಸುಂದರವಾದ ಕ್ಷಣಗಳನ್ನು ಕಳೆಯೋದಕ್ಕೆ ಹಾಗೆ ಸುಂದರವಾದ ಸ್ಥಳಗಳನ್ನು ನೋಡೋದಕ್ಕೆ. ಇದು ಒಂದು ಹೊಸ ಅನುಭವವನ್ನು ನಮಗೆ ಕೊಡ್ತಾ ಇತ್ತು. ಬೋಟಲ್ಲಿ ಹೋಗುವಾಗ ನಾವು ಪ್ರತಿಷ್ಠಿತ ತಾಜ್ ಹೋಟೆಲನ್ನು ಕೂಡ ಇಲ್ಲಿ ನೋಡ್ಬೋದು. ನೀರಲ್ಲಿ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಎಷ್ಟು ಬೇಗನೆ ನಾವು ಜಗಮಂದಿರನ್ನ ರೀಚ್ ಆದ್ವಿ. ನೀರಿನ ಮಧ್ಯಭಾಗದಲ್ಲಿ ಭೂಭಾಗ ಬಂದರೆ ಅದನ್ನು ದ್ವೀಪ ಅಂತ ಕರೀತಾರೆ. ಇಲ್ಲೂ ಕೂಡ ಅದೇ ರೀತಿ ಇದೆ. ಸುತ್ತಲೂ ನೀರು, ಮಧ್ಯದಲ್ಲಿ ಜಗಮಂದಿರ್. ಜಗಮಂದಿರ್ ಅನ್ನೋ ಹೆಸರನ್ನ ಮೊದಲು ಕೇಳಿದಾಗ ನಾನು ಇದು ಟೆಂಪಲ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಇದು ಅರಮನೆ ಆಗಿತ್ತು ಮುಂಚೆ ಅಂತ. ಹಿಂದೆ ಇದು ರಾಜಮನೆತನದ ಬೇಸಿಗೆಯ ಅರಮನೆ ಆಗಿತ್ತಂತೆ. ಇಲ್ಲಿಂದ ರಾಜರುಗಳು ಸೂರ್ಯಾಸ್ತವನ್ನು ವೀಕ್ಷಣೆ ಮಾಡ್ತಾ ಇದ್ರಂತೆ. ರಜಪೂತ ದೊರೆಗಳಾದಂತಹ ಕರಣ್ ಸಿಂಗ್, ಭಗತ್ ಸಿಂಗ್ ಹಾಗೆ ಅಮರ್ ಸಿಂಗ್ ಇದನ್ನು ನಿರ್ಮಾಣ ಮಾಡಿದ್ದು. ಈಗ ಇದು ಐಷಾರಾಮಿ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಆಗಿದೆ. ಈ ಒಂದು ಸ್ಥಳ ಪ್ರಸಿದ್ಧವಾದ ತಾಜ್ ಮಹಲ್ ವಿನ್ಯಾಸಕ್ಕೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾರೆ. ಒನ್ ಅವರ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಒಳ್ಳೊಳ್ಳೆ ಫೋಟೋಗಳನ್ನೆಲ್ಲ ತಗೊಂಡ್ವಿ. ಹಾಗೆ ಸುತ್ತಲೂ ಓಡಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ವಾಪಸ್ ಬೋಟಿಗೆ ಹೋದ್ವಿ.
ಸನ್ಸೆಟ್ ನಮಗಾಗಿ ಕಾದಿತ್ತು. ಆಗಲೇ 6 ಗಂಟೆ ಆಗಿತ್ತು. ತುಂಬಾ ಬ್ಯೂಟಿಫುಲ್ ಆದ ಸನ್ಸೆಟ್ಟನ್ನು ನೀರಲ್ಲಿ ನೋಡೋ ಭಾಗ್ಯ ನಮಗೆ ಸಿಕ್ತು. ಇಲ್ಲಿಗೆ ಬರೋಕ್ಕೆ ಒಳ್ಳೆ ಟೈಮ್ ಅಂದರೆ ಅಕ್ಟೋಬರಿಂದ ಮಾರ್ಚ್ ತನಕ. ಹಾಗಾಗಿ ಆ ಟೈಮಲ್ಲೇ ನೀವು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡಿ. ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.